ನಮ್ಮ ಈ ಒಂದು ಭಾಗದ ಮುಖಂಡರು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ವೈ ಎಂ ರೆಡ್ಡಿ ಅಣ್ಣವರು ಈ ಭಾಗದಲ್ಲಿ ಅವರು ತಾಲೂಕ್ ಪಂಚಾಯತಿ ಸದಸ್ಯರಾಗೋಕ್ಕೆ ಮುಂಚೆ ಯಾವ ರೀತಿ ರಸ್ತೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಶಿವನಾರಳ್ಳಿಗೆ ಬರಬೇಕಾದ್ರೆ ಮಳೆ ಬಂತು ಅಂದರೆ ಈಗ ಈ ಚಕ್ರಕ್ಕೆ ಪೂರ್ತಿ ಬಂಡೆಲ್ಲ ಸುತ್ಕೊಂಡ್ಬಿಡೋದು, ಸೈಡಿಗೆ ತೊಳ್ಳೋದು, ತೆಗಿಯೋದು, ಬರೋದು, ಆ ರೀತಿ ಇತ್ತು. ಅವ್ರು ಆದಮೇಲೆ ಇಲ್ಲಿ SNN ಕ್ರಾಸ್ ಅಂತ ಆಗಿದ್ದಕ್ಕೂ ಸಹ ಅವರು ಆದಮೇಲೆ ಇದೊಂದು ಕ್ರಾಸ್ ಮಾಡಿ ಇಲ್ಲಿ ದೇವಸ್ಥಾನ ಮಾಡಿ ಅಭಿವೃದ್ಧಿ ಮಾಡಿ ಇವತ್ತು ಈ ಒಂದು ಗ್ರಾಮಗಳಿಗೆ ಒಂದು ಇದು ತೊಗೊಂಬಂದಿದ್ದಾರೆ. ಅದೇ ರೀತಿ ನಾವು ಅವರೇನೋ ಒಂದು ನಾವು ಅವರು ಸೇರಿ ಒಂದು ವಿದ್ಯಾಸಂಸ್ಥೆನ ಮಾಡಿದೆ. ಅದಕ್ಕೆ ಅವರ ಅಧ್ಯಕ್ಷರು ಜಯಪ್ರಕಾಶ್ ನಾರಾಯಣ ವಿದ್ಯಾಸಂಸ್ಥೆ ಅಂತ ಹೇಳ್ಬಿಟ್ಟು ಈಗ ಹಲವಾರು ಜನ ಆ ಶಾಲೆಯಿಂದ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ಏನು 1991ರಲ್ಲಿ ನಾವು ಪ್ರಾರಂಭ ಮಾಡಿ ಇದುವರೆಗೂ ಅವರೇ ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಇವರು ಆವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು ಇಡೀ ಈ ಭಾಗಕ್ಕೆ ಮತ್ತು ನಮ್ಮ ಸಂಸ್ಥೆಗೂ ಸಹ ತುಂಬಲಾರ್ದಂಥ ನಷ್ಟ ಆಗಿದೆ. ದೇವರು ಎಲ್ರಿಗೂ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಆ ಕುಟುಂಬಕ್ಕೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈ ದಿನ ತುಂಬ ದುಃಖದ ದಿನ ಅಂತ ಹೇಳ್ತೀನಿ. ಯಾಕಂದರೆ ಈ ಭಾಗದಲ್ಲಿ ಸುಮಾರು ಹುಡುಗರನ್ನ ಈ ಒಂದು ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವುದರಲ್ಲಿ ಅತಿ ಹೆಚ್ಚಾಗಿ ಪಾಪ ಒತ್ತು ಕೊಟ್ಟು ಮಾಡ್ತಾಯಿದ್ರು. ಬಹುಶಃ ಮೊನ್ನೆ ಚುನಾವಣೆಯಲ್ಲೂ ಸಹ ಅವರು ಇದ್ದೋಗಿದ್ದರು. ಲಾಸ್ಟ್ ಚುನಾವಣೆ ಮುಗಿಸಿ ನಮಗೆ ಅವಾಗ ಇದು ಮಾಡಿ ಮತ್ತೆ ಕಾರಣಗಳಿಂದ ಇದ್ದೋಗಿದ್ದರು. ಮೊನ್ನೆ ಚುನಾವಣೆಗೆ ಪಾಪ ನಮ್ಮ ಶಾಸಕರು ಮುಖೇನ ನಾವೆಲ್ಲ ಒಂದಾಗಿ ಮತ್ತೆ ಬಂದು ಹೇಳಿದಾಗ ಅವ್ರ ಶಕ್ತಿ ಮೀರಿ ಈ ಭಾಗದಲ್ಲಿ ಹಳ್ಳಿ ತಿರುಗಾಡಿ ಕೆಲಸ ಮಾಡಿದ್ರು. ಪಾಪ ಪಕ್ಷಕ್ಕಾಗಿ ಒಬ್ಬ ಒಳ್ಳೆ ನಾಯಕರು ಅಂಥವ್ರನ್ನ ಇವತ್ತಿನ ದಿನ ನಾವು ಕಳ್ಕೊಂಡಿದ್ದೀವಿ. ನಮ್ಮ ಆಲಂಗೂರು ಶ್ರೀನಣ್ಣವ್ರಿಗೂ ಅವ್ರಿಗೂ ತುಂಬ ಆತ್ಮೀಯತೆ ಇತ್ತು. ನಾವು ಆವಾಗ ನಾನು ನಮ್ಮ ಶ್ರೀನಣ್ಣವರು ಸಹ ಬರ್ತಾಯಿದ್ವಿ. ಅವಾಗ ಇಲ್ಲಿ ಬಂದು ಮಾತಾಡಿಸ್ಕೊಂಡು ಸಹ ಹೋಗ್ತಾಯಿದ್ವಿ. ಈ ನಿಟ್ಟಿನಲ್ಲಿ ಪಾಪ ಇವತ್ತಿನ ದಿನ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವ್ರಿಗೆ ಅವರ ಕುಟುಂಬಸ್ಥರಿಗೆ ತುಂಬ ನಷ್ಟ ಆಗಿದೆ. ಆ ಒಂದು ನಷ್ಟವನ್ನು, ಆ ದುಃಖವನ್ನು ಭರಿಸುವಂಥ ಶಕ್ತಿಯ ದೇವರು ಅವ್ರು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನು ಈ ದಿನ ಅಮ್ಮನೆಲ್ಲ ಅಗಲಿರುವಂಥ ವೈ ಎಂ ರೆಡ್ಡಿಯವರು, ನಮ್ಮ ತಂದೆಯವರು ಮತ್ತು ವೈ ಎಂ ರೆಡ್ಡಿಯವರು ಇಬ್ಬರು ತಾಲೂಕು ಸಮಿತಿ ಮೆಂಬರಾಗಿ ಒಟ್ಟಿಗೆ ಎಲೆಕ್ಟ್ ಆಗಿದ್ದವರು. ಆಮೇಲೆ 2 ವರ್ಷದಲ್ಲಿ ನಮ್ಮ ತಂದೆಯವರು ಇರ್ಕೊಂಬಿಟ್ರು. ಆಮೇಲೆ ನಾನು ಹೋಗಿ ತಾಲೂಕು ಸಮಿತಿ ಮೆಂಬರಾಗಿ ಅವ್ರ ಜೊತೆ ಒಡನಾಟದಲ್ಲಿದ್ದೆ. 2 ವರ್ಷ ನನ್ನ ಜೊತೆ ತಾಲೂಕು ಸಮಿತಿ ಅಧ್ಯಕ್ಷರಾಗೂ ಇದ್ದರು, ನಮ್ಮ ಜೊತೆ ಉಪಾಧ್ಯಕ್ಷರಾಗಿದ್ದರು. ಮತ್ತು ಆಲಂಗೂರು ಅವ್ರ ಜೊತೆ ಕೂಡ ತುಂಬಾ ಅಂಟಿತ್ತು. ನಾವು ಯಾವಾಗಲೂ LHL ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಪ್ರತಿ ಎಲೆಕ್ಷನ್ ಬಂದುಬಿಟ್ರೆ ಅವರೆಲ್ಲ ಬಿಟ್ಟು ಬೆಂಗಳೂರೇ ಬಿಟ್ಟು ಇಲ್ಲೇ ಒಂದು 15 ದಿನ ಆಗಲಿ, 1 ತಿಂಗಳಾದರೆ ಇದ್ದೋಗ್ತಾಯಿದ್ರು. ತುಂಬ ಪಕ್ಷಕ್ಕೋಸ್ಕರ ತುಂಬ ಉಳಿದಿರುವಂಥವ್ರು. ಮತ್ತು ಈ ಸುತ್ತಮುತ್ತಲಿರೋ ಭಾಗಗಳೆಲ್ಲ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಇದು ಕೊಡ್ತಾಯಿದ್ರು. ಅಂಥವ್ರನ್ನ ನಾವು ಈ ದಿನ ಕಳ್ಕೊಂಡಿದ್ದೀವಿ. ನಮ್ಮ ಪಕ್ಷ ಕಳ್ಕೊಂಡಿದೆ ಇವತ್ತು. ಆ ಶಕ್ತಿ ಬರೆಸುವಂಥ ಆ ದುಃಖ ಬರೆಸುವಂಥ ಶಕ್ತಿ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ 1-2 ಮಾತು.